ವರ್ಷಧಾರೆಯಿಂದ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಆದರೆ ಜಲಾಶಯಗಳ ಒಡಲು ತುಂಬುತ್ತಾ ಇದ್ದು ರೈತರಲ್ಲಿ ಸಂತಸ ಮೂಡಿಸಿದೆ. ಜಲಪಾತಗಳ ಸೊಬಗು ಪ್ರವಾಸಿಗರನ್ನ ಕೈಬೀಸಿ ಕರೀತಿದೆ. ಯಾವುದು ಹೊಳೆಯೋ ಯಾವುದು ನದಿಯೋ ರಸ್ತೆ ಯಾವುದು ಸೇತುವೆಯಲ್ಲಿದೆಯೋ ಗೊತ್ತಾಗ್ತಿಲ್ಲ. ಪುನರ್ವಸು ಮಳೆ ಪ್ರತಾಪಕ್ಕೆ ಜಲಧಾರೆ ಸೃಷ್ಟಿಯಾಗಿದೆ. ಮಳೆಯಬ್ಬರದಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ನೋಡಿ, ಹಸಿರು ಸಾಮ್ರಾಜ್ಯದ ನಡುವೆ ಶ್ವೇತ ವಸ್ತ್ರ ಧರಿಸಿರುವಂತಿರೋ ಜಲಪಾತವನ್ನ. ಉಡುಪಿಯಲ್ಲಿ ಭಾರೀ ಮಳೆಯಾಗಿದ್ದು ಬೈಂದೂರಿನ ಬೆಳ್ಕಲ್ ಗ್ರಾಮದ ಗೋವಿಂದ ತೀರ್ಥದಲ್ಲಿ ನೀರು ಧುಮ್ಮಿಕ್ಕುತ್ತಿದೆ. ವರ್ಷಧಾರೆಯಿಂದ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿರುವ ಹಬ್ಬೆ ಜಲಪಾತ ಭೋರ್ಗರೆಯುತ್ತಿದೆ. ಪರ್ವತದಿಂದ ಬೀಳುತ್ತಿರುವ ನೀರು ರೌದ್ರ ರಮಣೀಯವಾಗಿದೆ. ಹಬ್ಬೆ ಜಲಪಾತ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಉತ್ತರ ಕನ್ನಡದ ಮಾಗೋಡು ಜಲಪಾತದಲ್ಲೂ ರೌದ್ರ ರೂಪದಲ್ಲಿ ನೀರು ಹರಿಯುತ್ತಿದೆ. ನಿರಂತರ ಮಳೆಯಿಂದಾಗಿ ಶಿವಮೊಗ್ಗದ ಸಾಗರದಲ್ಲಿ ಶರಾವತಿ ನದಿ ತುಂಬಿ ಹರಿಯುತ್ತಿದೆ. ಸಿಗಂದೂರು, ಚೌಡೇಶ್ವರಿ ದೇಗುಲಕ್ಕೆ ಹೋಗೋರು ತುಂಬಿ ತುಳುಕುತ್ತಿರುವ ನದಿ ಮೇಲೆ ಲಾಂಚ್ನಲ್ಲಿ ತೆರಳುತ್ತಿದ್ದಾರೆ. ಇನ್ನು ತುಂಗಾ ನದಿಯು ತುಂಬಿ ತುಳುಕುತ್ತಿದೆ. ಶಿವಮೊಗ್ಗದಲ್ಲಿ ಮಹಿಳೆಯರು ತುಂಗೆಗೆ ಬಾಗಿನ ಅರ್ಪಿಸಿದ್ರು. ಭಾಗೀರಥಿ ಹಬ್ಬ ಆಗಿದ್ರಿಂದ ತುಂಗೆಗೆ ಆರತಿ ಬೆಳಗಿದ್ರು. ಮಳೆಯಿಂದಾಗಿ ಕಬಿನಿ ಡ್ಯಾಂ ತುಂಬಿದೆ. ಮೈಸೂರಿನ ಎಚ್ಡಿ ಕೋಟೆಯಲ್ಲಿರುವ 84 ಅಡಿ ಗರಿಷ್ಠ ಮಟ್ಟದ ಡ್ಯಾಂನಲ್ಲಿ 83 ಅಡಿಯಷ್ಟು ನೀರು ಸಂಗ್ರಹವಾಗಿದೆ. ಡ್ಯಾಂನಿಂದ 25,000 ಕ್ಯೂಸೆಕ್ ನೀರನ್ನ ಹೊರಬಿಟ್ಟಿದ್ದು ನಂಜನಗೂಡು ನಂಜುಂಡೇಶ್ವರ ಸನ್ನಿಧಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. 16 ಕಾಲು ಮಂಟಪ ಅರ್ಧದಷ್ಟು ಮುಳುಗಿದೆ. ಅತ್ತ ಹಾಸನದ ಹೇಮಾವತಿ ಡ್ಯಾಂಗೂ ಭಾರೀ ನೀರು ಹರಿದು ಬರ್ತಿದೆ. ಜಲಾಶಯಕ್ಕೆ ಸದ್ಯ 14,027 ಕ್ಯೂಸೆಕ್ ನೀರು ಬರುತ್ತಿದ್ದು 23 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ. ಇನ್ನು ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಸಾಕಷ್ಟು ನೀರು ಹರಿದು ಬರ್ತಿದೆ. 124 ಅಡಿ ಗರಿಷ್ಠ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ 107 ಅಡಿಯಷ್ಟು ನೀರು ತುಂಬಿದೆ. 25,000 ಕ್ಯೂಸೆಕ್ ನೀರು ಒಳಹರಿವಿದೆ. ಏನೇ ಹೇಳಿ, ಬರದಿಂದ ನಲುಗಿ ಹೋಗಿದ್ದ ಜನರಿಗೆ ಈ ಬಾರಿಯ ವರ್ಷಧಾರೆ ಚೂರು ನೆಮ್ಮದಿ ನೀಡಿದೆ. ತುಂಬಿದ ನದಿಯೊಡಲು ಕಂಡು ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.